ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರೂಜಿ. ಇವತ್ತಿನ ಡೈಲಿ ಟಾಪ್ 5 MCQs ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಮೊದಲನೇ ಪ್ರಶ್ನೆ, ದಿ ಗೋಲ್ಡನ್ ಕ್ರೆಸೆಂಟ್ ರೀಜನ್ ಕಂಪ್ರೈಸಸ್ ಆಫ್. ಗೋಲ್ಡನ್ ಕ್ರೆಸೆಂಟ್ ರೀಜನ್ ಅಂಡರಲ್ಲಿ ಬರುವಂತಹ ದೇಶಗಳು ಯಾವ್ಯಾವು? ಆಫ್ಘಾನಿಸ್ತಾನ್, ಇರಾನ್, ಥೈಲ್ಯಾಂಡ್, ಮಯನ್ಮಾರ್. ಸರಿಯಾದ ಉತ್ತರ ಕೊಡಲಿಕ್ಕೆ ತಮ್ಮ ಹತ್ರ 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ದಯವಿಟ್ಟು ಸರಿಯಾದ ಉತ್ತರವನ್ನು ಚಾಯ್ಸ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸತಕ್ಕದ್ದು. ದಿ ರೈಟ್ ಆನ್ಸರ್ ಈಸ್ A 1 and 2. ಗೋಲ್ಡನ್ ಕ್ರೆಸೆಂಟ್ ರೀಜನ್ ಈ ಭಾಗದಲ್ಲಿ ಬರುವಂತಹ ದೇಶಗಳು ಯಾವ್ಯಾವು ಅಂದರೆ 1 ಆಫ್ಘಾನಿಸ್ತಾನ್, 2 ಇರಾನ್. ಸೊ ಹಾಗಾಗಿ ಸರಿಯಾದ ಉತ್ತರ ಎ. ಇನ್ನು ಗೋಲ್ಡನ್ ಕ್ರೆಸೆಂಟ್ ರೀಜನ್ ಎಲ್ಲಿ ಬರುತ್ತೆ? ಇದು ಸೆಂಟ್ರಲ್, ಸೌತ್ ಮತ್ತು ವೆಸ್ಟರ್ನ್ ಏಷ್ಯಲ್ಲಿ ಬರುತ್ತೆ. ಇದರ ಅಂಡರಲ್ಲಿ ಬರುವಂಥ ದೇಶಗಳು ಯಾವ್ಯಾವು ಅಂದರೆ ಆಫ್ಘಾನಿಸ್ತಾನ್, ಇರಾನ್ ಮತ್ತು ಪಾಕಿಸ್ತಾನ್. ಈ 3 ದೇಶಗಳನ್ನು ಒಳಗೊಂಡಿರುವಂಥ ರೀಜನ್ನ ನಾವು ಗೋಲ್ಡನ್ ಕ್ರೆಸೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಇದರ ಜೊತೆಗೆ ಮತ್ತೊಂದು ವಿಷಯ, ಗೋಲ್ಡನ್ ಟ್ರ್ಯಾಂಗಲ್ ಸಹ ಇದೆ. ಇದರಲ್ಲಿ ಬರುವಂಥ 3 ದೇಶಗಳು ಯಾವ್ಯಾವು? ಥೈಲ್ಯಾಂಡ್, ಲಾವ್ಸ್ ಆ್ಯಂಡ್ ಮಯನ್ಮಾರ್. ಏನಕ್ಕೆ ಈ ಥರ ಕರೀತಾರೆ ಅಂದರೆ ಈ ರೀಜನ್ಗಳಲ್ಲಿ ಅಫೀಮು ಉತ್ಪಾದನೆ ಮತ್ತು ಅಫೀಮು ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಹಾಗಾಗಿ ಸೆಕ್ಯೂರಿಟಿ ದೃಷ್ಟಿಯಿಂದ ಈ 2 ರೀಜನ್ಗಳಿಗೆ ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರ್ಯಾಂಗಲ್ ಅನ್ನೋ ಹೆಸರನ್ನು ಕೊಟ್ಟಿರಲಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್. ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್ ರಿಪೋರ್ಟ್ ಈಸ್ ರಿಲೀಸ್ಡ್ ಬೈ. ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್ ರಿಪೋರ್ಟ್ ಇದನ್ನು ಪಬ್ಲಿಷ್ ಮಾಡುವವರು ಯಾರು? ನಿಮ್ಮ ಆಪ್ಷನ್ಸ್: ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, UN ಕನ್ವೆನ್ಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ವರ್ಲ್ಡ್ ಎಕನಾಮಿಕ್ ಫೋರಮ್, ಡಿ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ನಿಮ್ಮ ಹತ್ರ 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸರಿಯಾದ ಉತ್ತರವನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸತಕ್ಕದ್ದು. The right answer is Global Biodiversity Outlook Report is published by United Nations Convention of Biological Diversity. ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್ ರಿಪೋರ್ಟ್ ಇದನ್ನು ಪಬ್ಲಿಷ್ ಮಾಡುವವರು ಯಾರು ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಇತ್ತೀಚೆಗೆ 5th ಎಡಿಷನ್ಸ್ ಆಫ್ ದಿಸ್ ರಿಪೋರ್ಟ್ ವಾಸ್ ರಿಲೀಸ್ಡ್. ಮುಂದಿನ ಪ್ರಶ್ನೆ, ತಾರು ಟ್ರೈಬಲ್ಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಪ್ರೈಮರಿಲಿ ಬಿಲಾಂಗ್ಸ್ ಟು. ಇತ್ತೀಚೆಗೆ ಕೇಳಲ್ಪಟ್ಟ ತಾರು ಜನಾಂಗದವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು? ನಿಮ್ಮ ಆಪ್ಷನ್ಸ್: ತೆರೈ ಲೋಲ್ಯಾಂಡ್ಸ್, ಬಿ ವೆಸ್ಟರ್ನ್ ಘಾಟ್ಸ್, ಸಿ ನಾರ್ತ್ ಈಸ್ಟರ್ನ್ ಇಂಡಿಯಾ, ಡಿ ಅಂಡಮಾನ್ ಐಲ್ಯಾಂಡ್ಸ್. 10 ಸೆಕೆಂಡ್ಗಳ ಕಾಲಾವಕಾಶ. ಸರಿಯಾದ ಉತ್ತರ ತೆರೈ ಲೋಲ್ಯಾಂಡ್ಸ್. ತಾರು ಬುಡಕಟ್ಟು ಜನಾಂಗದವರು ನಮಗೆ ಕಾಣಸಿಗುವಂತಹ ಜಾಗ ಯಾವುದು ಅಂದರೆ ತೆರೈ ಲೋಲ್ಯಾಂಡ್ಸ್. ತೆರೈ ಲೋಲ್ಯಾಂಡ್ಸ್ ಅಂದರೆ ಇಲ್ಲಿ ಬರುತ್ತೆ, ನೀವು ಕೇಳಿರ್ತೀರ, ಹಿಮಾಲಯಸ್ ಮತ್ತು ಲೋವರ್ ಹಿಮಾಲಯಸ್ ಮತ್ತು ಶಿವಾಲಿಕ್ಸ್. ಇಲ್ಲಿ ಇರುವಂತಹ ಉತ್ತರಾಖಂಡ್, ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಈ ರಾಜ್ಯಗಳಲ್ಲಿ ಪ್ರಮುಖವಾಗಿ ತಾರು ಬುಡಕಟ್ಟು ಜನಾಂಗದವರು ನಮಗೆ ಕಾಣಸಿಗುತ್ತಾರೆ. ಭಾರತ ಅಷ್ಟೇ ಅಲ್ಲದೆ ನೇಪಾಳಲ್ಲೂ ಸಹ ಈ ಬುಡಕಟ್ಟು ಜನಾಂಗದವರು ವಾಸಿಸುತ್ತಾರೆ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕೇಸರಿಯಾ ಬುದ್ಧ ಸ್ತೂಪ. ಕೇಸರಿಯಾ ಬುದ್ಧ ಸ್ತೂಪ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. 1. ಕೇಸರಿ ಬುದ್ಧ ಸ್ತೂಪ ಈಸ್ ಲೊಕೇಟೆಡ್ ಇನ್ ಚಂಪಾರಣ್ ಡಿಸ್ಟ್ರಿಕ್ಟ್ ಆಫ್ ಬಿಹಾರ್. 2. ಇಟ್ ಈಸ್ ರಿಗಾರ್ಡೆಡ್ ಆಸ್ ಒನ್ ಆಫ್ ದಿ ಸ್ಮಾಲೆಸ್ಟ್ ಬುದ್ಧಿಸ್ಟ್ ಸ್ತೂಪಾಸ್ ಇನ್ ದಿ ವರ್ಲ್ಡ್. 3. ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹ್ಯಾಸ್ ಡಿಕ್ಲೇರ್ಡ್ ಇಟ್ ಅ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್? 10 ಸೆಕೆಂಡ್ಗಳ ಕಾಲಾವಕಾಶ. And the correct answer is answer C 1 and 3. ಅಂದರೆ ಕೇಸರಿಯಾ ಬುದ್ಧ ಸ್ತೂಪ ಇಟ್ ಈಸ್ ಲೊಕೇಟೆಡ್ ಇನ್ ಚಂಪಾರಣ್ ಡಿಸ್ಟ್ರಿಕ್ಟ್ ಆಫ್ ಬಿಹಾರ್. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ.
ಮುಂದಿನ ಸ್ಟೇಟ್ಮೆಂಟ್, ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹ್ಯಾಸ್ ಡಿಕ್ಲೇರ್ಡ್ ಇಟ್ ಅ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಕೇಸರಿಯ ಬುದ್ಧ ಸ್ತೂಪ ಇರುವಂಥ ಸ್ಥಳ ಯಾವುದು ಅಂದರೆ ಚಂಪಾರಣ್ ಜಿಲ್ಲೆ, ಬಿಹಾರ್. 104 ಅಡಿ ಎತ್ತರದಲ್ಲಿ ಇದನ್ನು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಬುದ್ಧಿಸ್ಟ್ ಸ್ತೂಪ ಅಂತ ಕರಿತೀವಿ. ಅತಿ ಎತ್ತರದ ಬುದ್ಧಿಸ್ಟ್ ಸ್ತೂಪ ಇನ್ ದಿ ವರ್ಲ್ಡ್. ಮುಂದಿನ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಸ್ತಾಂಬುಲ್ ಕನ್ವೆನ್ಷನ್. 1. It is on preventing and combating violence against women and domestic violence. 2. The convention sets minimum standards for governments to meet when tackling violence against women. 3. When a government ratifies the convention, they are not legally bound to follow it. ಸರಿಯಾದ ಉತ್ತರವನ್ನು 10 ಸೆಕೆಂಡ್ಗಳ ಕಾಲಾವಧಿಯಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ಸರಿಯಾದ ಉತ್ತರ ಡಿ 1 and 2. ಮೊದಲನೇ ಸ್ಟೇಟ್ಮೆಂಟ್, ಇಟ್ ಈಸ್ ಆನ್ ಪ್ರಿವೆಂಟಿಂಗ್ ಆ್ಯಂಡ್ ಕಾಂಬ್ಯಾಟಿಂಗ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಆ್ಯಂಡ್ ಡೊಮೆಸ್ಟಿಕ್ ವೈಲೆನ್ಸ್. ಕೌಟುಂಬಿಕ ಹಿಂಸೆ ಮತ್ತು ಯಾವುದೇ ತೆರನಾದಂಥ ಹಿಂಸೆ ಅಗೇನ್ಸ್ಟ್ ವುಮೆನ್ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇರುವಂಥ ಕನ್ವೆನ್ಷನ್ ಯಾವುದು? ಇಸ್ತಾಂಬುಲ್ ಕನ್ವೆನ್ಷನ್. ಅದರ ಜೊತೆಗೆ ಈ ಒಂದು ಕನ್ವೆನ್ಷನ್ ಗೌರ್ಮೆಂಟ್ಸ್ಗಳು ಜಗತ್ತಿನಾದ್ಯಂತ ರಾಟಿಫೈ ಅಥವಾ ಸೈನ್ ಮಾಡಿದಂಥ ಗೌರ್ಮೆಂಟ್ಗಳು ಫಾಲೋ ಮಾಡಲಿಕ್ಕೆ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡುತ್ತೆ. ಸೊ ಆ ಗೌರ್ಮೆಂಟ್ಗಳು ಅದನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ಇದನ್ನು ನಾವು ಕೌನ್ಸಿಲ್ ಆಫ್ ಯುರೋಪ್ ಕನ್ವೆನ್ಷನ್ ಅಂತ ಕೂಡ ಕರಿತೀವಿ. ಇದು ಜಗತ್ತಿನ ಮೊದಲನೇ ಬೈಂಡಿಂಗ್ ಇನ್ಸ್ಟ್ರೂಮೆಂಟ್ ಟು ಪ್ರಿವೆಂಟ್ ಆ್ಯಂಡ್ ಟ್ಯಾಕಲ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್. ಅಂದರೆ ಮಹಿಳೆಯರ ವಿರುದ್ಧ ನಡೆಯುವಂಥ ಹಿಂಸೆಯನ್ನು ತಡೆಗಟ್ಟುವಲ್ಲಿ ಇರುವಂತಹ ಬೈಂಡಿಂಗ್ ಇನ್ಸ್ಟ್ರೂಮೆಂಟ್. ಅಂದರೆ ಬೈಂಡಿಂಗ್ ಅಂದರೆ ಇದನ್ನು ಸೈನ್ ಮಾಡಿದ ಮೇಲೆ ಅಟ್ ಎನಿ ಕಾಸ್ಟ್ ಗೌರ್ಮೆಂಟ್ಗಳು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿನ ಲೈವ್ ಟಾಪ್ 5 MCQs ಕ್ಲಾಸ್. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.